ಬೋಯಿಂಗ್ ಕಂಪನಿ ಹಾರ್ವರ್ಡ್ ವಿವಿಗೆ ಡೊನಾಲ್ಡ್ ಟ್ರಂಪ್ ಬಿಗ್ ಶಾಕ್ ಕೊಡ್ತಾ ಇದ್ದಾರೆ. ವಿವಿ ಅನುದಾನವನ್ನು ಸ್ಥಗಿತಗೊಳಿಸಿದ ಯುಎಸ್ ಅಧ್ಯಕ್ಷ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಯದ ವಿಶ್ವದ ಪ್ರಸಿದ್ಧ ವಿವಿಗೆ ನೆರವನ್ನ ತಡೆಹಿಡಿಯಲಾಗ್ತಾ ಇದೆ. ಕ್ಯಾಂಪಸ್ ಚಟುವಟಿಕೆ ಮಿತಿಗೆ ಹಾರ್ವರ್ಡ್ ವಿವಿ ಹಿಂದೇಟು ಹಿನ್ನೆಲೆಯಲ್ಲಿ $2.2 ಬಿಲಿಯನ್ ಅನುದಾನವನ್ನು ಸ್ಥಗಿತಗೊಳಿಸಿದ ಟ್ರಂಪ್. ಸುಮಾರು 18,000 ಕೋಟಿ ಸ್ಥಗಿತಗೊಳಿಸಿದ ಟ್ರಂಪ್ ಆದೇಶವನ್ನು ಪಾಲಿಸುವುದಿಲ್ಲ ಅಂತ ವಿವಿ ಹೇಳಿತು. ಯಹೂದಿ ನೀತಿ ಹತ್ತಿಕ್ಕುವ ಗುರಿಯನ್ನ ಹೊಂದಿರುವಂತ ಶ್ವೇತಭವನದ ಗುರಿಗೆ ಸಹಕಾರ ನೀಡುವ ಹಾರ್ವರ್ಡ್ ವಿವಿ ಹೀಗಾಗಿ $2.2 ಕೋಟಿ ಅನುದಾನ, $60 ಮಿಲಿಯನ್ ಒಪ್ಪಂದ ಇದೀಗ ಸ್ಥಗಿತ ಆಗ್ತಾ ಇದೆ. ಅನುದಾನ ಸ್ಥಗಿತಕ್ಕೆ ಕಾರಣ ಏನು ಅನ್ನೋದು ಸಹಜವಾಗಿ ಪ್ರಶ್ನೆ ಹುಟ್ಕೊಳ್ಬಹುದು. ಇದೇನಪ್ಪ ಇದು ಹಿಂಗಾಗ್ಬಿಡ್ತಲ್ಲ ಅಂತ. ಟ್ರಂಪ್ ಸೂಚನೆಗೆ ಹಾರ್ವರ್ಡ್ ಯೂನಿವರ್ಸಿಟಿ ಡೋಂಟ್ ಕೇರ್ ಅಂದಿತ್ತು. ಅಮೆರಿಕ ಸರ್ಕಾರ ಆದೇಶ ಪಾಲಿಸುವಲ್ಲಿ ವಿವಿ ವಿಫಲ ಆಗ್ಬಿಟ್ಟಿತ್ತು, ಪಾಲಿಸಲ್ಲ ಅಂತ ಹೇಳಿತ್ತು. ಶ್ವೇತ ಭವನದ ಬೇಡಿಕೆಗಳನ್ನು ಪಾಲಿಸೋಕೆ ನಿರಾಕರಿಸ್ಬಿಟ್ಟಿತ್ತು. ಹಾರ್ವರ್ಡ್ ಕ್ಯಾಂಪಸ್ ಕೇವಲ ಪ್ರತಿಭಟನೆಗೆ ಸೀಮಿತ ಎಂಬ ಆರೋಪ ಇತ್ತು. ಹಾರ್ವರ್ಡ್ ವಿವಿ ಟ್ರಂಪ್ಗೆ ವಿರೋಧಿ ನೀತಿ ಪಾಲಿಸುತ್ತೆ ಅನ್ನುವಂಥ ಆರೋಪವೂ ಕೂಡ ಈ ವಿವಿ ಮೇಲೆ ಕೇಳಿ ಬಂದಿತ್ತು. ವಿಶ್ವದ ಅತ್ಯಂತ ಪ್ರತಿಷ್ಠಿತ ವಿವಿಗಳಲ್ಲಿ ಇದು ಕೂಡ ಒಂದು. ಕ್ಯಾಂಪಸ್ನಲ್ಲಿ ವಿರೋಧಿ ನೀತಿಯನ್ನು ಹತ್ತಿಕ್ಕೋಕೆ ಅನುದಾನವನ್ನೇ ಸ್ಥಗಿತ ಮಾಡಿರೋದು, ಅನುದಾನ ಕೊಡಲ್ಲ ಅಂತ ಕಟ್ಟುನಿಟ್ಟಾಗಿ ಹೇಳ್ತಾ ಇರೋದು. ಕಾರಣ ಟ್ರಂಪ್ ವಿರುದ್ಧವಾದಂಥ ನೀತಿಯನ್ನು ಇಲ್ಲಿ ಅನುಸರಿಸಲಾಗ್ತಾ ಇತ್ತು. ಪ್ರತಿಭಟನೆಗಳಿಗೆ, ಹೋರಾಟಗಳಿಗೆ ಮಾತ್ರ ಈ ವಿವಿ ಕ್ಯಾಂಪಸ್ ಸೂಕ್ತ ಆಗ್ಬಿಟ್ಟಿದೆ ಅನ್ನುವಂಥ ನಿಟ್ಟಿನಲ್ಲಿ ನನ್ನ ವಿರುದ್ಧವೇ ನಿಂತ್ಕೊಳ್ತೀರಾ ಅನ್ನುವಂಥ ಹಿನ್ನೆಲೆಯಲ್ಲಿ ಟ್ರಂಪ್ ತನ್ನ ಶಕ್ತಿ ಏನು, ನಾನು ಏನು ಮಾಡ್ತೀನಿ ನೋಡ್ತಾ ಇರಿ ಅಂತ 18,000 ಕೋಟಿ ಅನುದಾನ ಏನಿತ್ತು ಆ ಅನುದಾನವನ್ನು ಟ್ರಂಪ್ ಇದೀಗ ಸ್ಥಗಿತ ಮಾಡಿರುವಂಥದ್ದು. ಇದು ವಿಶ್ವದ ಅತ್ಯಂತ ಪ್ರತಿಷ್ಠಿತ ವಿವಿಗಳಲ್ಲಿ ಒಂದು ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು. ಆದರೆ ಕ್ಯಾಂಪಸ್ನಲ್ಲಿ ವಿರೋಧಿ ನೀತಿ ಇದೆ, ಅದನ್ನು ಹೇಗಾದರೂ ಮಾಡಿ ಹತ್ತಿಕ್ಕಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿಯೇ ಈ ಅನುದಾನವನ್ನು ಸ್ಥಗಿತ ಮಾಡಿರುವಂಥದ್ದು. ಸೊ ಇದಕ್ಕೆ ವಿವಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ, ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗತ್ತೆ ಮತ್ತು ಟ್ರಂಪ್ ಅವರ ಈ ದ್ವೇಷ, ಈ ಅಸೂಯೆ ಅಥವಾ ರಿವೆಂಜ್ ಇದು ಎಲ್ಲಿವರೆಗೂ ಹೋಗಿ ನಿಂತ್ಕೊಳ್ಳೋದಕ್ಕಿದೆ, ಇನ್ನು ಯಾವ್ದಾವ್ದ್ರ ಮೇಲೆ ಇದರ ಪ್ರಯೋಗ ಆಗತ್ತೆ, ಯಾವ್ಯಾವ ಕ್ಷೇತ್ರಗಳು ಬಲಿಪಶು ಆಗತ್ತೆ, ಎಲ್ಲವೂ ಕೂಡ ಕುತೂಹಲ.